ಧನಸ್ಸು ರಾಶಿ, ಮುಖ್ಯವಾಗಿ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನವನ್ನು ಕೊಡಬೇಕು. ಯಾರಿಗೆ ಓದಿನಲ್ಲಿ ಆಸಕ್ತಿ ಇದೆ, ಯಾರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅವರಿಗೆ ಮಾತ್ರ ಜಯ ಅನ್ನುವಂಥದ್ದು. ಬೇರೆ ಇನ್ಯಾವ ವಿಚಾರಗಳು ಕೂಡ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಲಾಭ ಇದ್ದರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗುತ್ತೆ. ನಂಬಿದವರಿಂದ ಸ್ವಲ್ಪ ಮಟ್ಟಿನ ಹಣ ಅಥವಾ ದ್ರವ್ಯ ಮೋಸವಾಗುತ್ತೆ, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ವೃತ್ತಿ ಅಥವಾ ನೌಕರಿಯ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಮಧ್ಯದಲ್ಲಿ, ಗುರು ಶಿಷ್ಯರ ಮಧ್ಯದಲ್ಲಿ ಒಂದಷ್ಟು ವಾದ ವಿವಾದಗಳು, ಜಗಳಕ್ಕೆ ಕಾರಣ, ಇವೆಲ್ಲವನ್ನ ನೋಡಬೇಕಾದಂತಹ ದಿವಸ. ಇದರಿಂದ ವೈಮನಸ್ಯ ಅಥವಾ ದ್ವೇಷ ಬೆಳೀತಕ್ಕಂಥದ್ದಾಗತ್ತೆ. ಇದು ಒಳ್ಳೆಯದಲ್ಲ. ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ದ್ವೇಷವನ್ನು ಇಟ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಗುರುಗಳು ವಿದ್ಯಾರ್ಥಿಗಳನ್ನು, ಶಿಷ್ಯರನ್ನು ದ್ವೇಷದಿಂದ ಕಾಣ್ತಕ್ಕಂಥದ್ದಾಗಲಿ ಒಳ್ಳೆಯದಲ್ಲ ಅನ್ನುವಂತಹ ಮಾತು. ಪ್ರೇಮಿಗಳಿಗೆ ಒಂದಷ್ಟು ಸಮಸ್ಯೆ ಆಗ್ತಕ್ಕಂತಹ ದಿವಸ ಇದಾಗಿದೆ. ಉಮಾಮಹೇಶ್ವರರನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹಿರಿಯರ ನಿರ್ಲಕ್ಷ್ಯ ನಿಮ್ಮೆಲ್ಲ ಕೆಲಸಗಳಿಗೆ ಅಡ್ಡಿಯಾಗ್ತಕ್ಕಂಥದ್ದಾಗತ್ತೆ. ಪೋಷಕರನ್ನು ನಿಂದನೆ ಮಾಡಬೇಡಿ. ಜೊತೆಗೆ ಅವರ ಆಶೀರ್ವಾದವನ್ನು, ಅವರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ಯಾವಾಗ ಅವರ ಮನಸ್ಸಿಗೆ ಹಿತವಾಗುತ್ತೋ ಆಗ ಅವರು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸಂತೋಷ ಪಟ್ಟು ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಯಾಕೆ ಅಂತಂದರೆ ಶಾಸ್ತ್ರವೂ ಕೂಡ ಅದೇ ರೀತಿಯಲ್ಲಿ ಹೇಳುತ್ತೆ. ಯಃ ಪ್ರೀಣಯೇತ್ ಸುಚರಿತೈಃ ಪಿತರಂ ಸಪುತ್ರ. ತನ್ನ ತಂದೆ ತಾಯಿಗಳು ಜೀವಂತವಾಗಿರಬೇಕಾದ್ರೆ ಒಳ್ಳೆಯ ನಡೆನುಡಿಗಳಿಂದ, ಸಚ್ಚಾರಿತ್ರ್ಯದಿಂದ ಆ ತಂದೆ ತಾಯಿಗಳ ಮನಸ್ಸನ್ನು ಯಾರು ಸಂತೋಷಪಡಿಸ್ತಾರೋ ಅವರೇ ನಿಜವಾದಂತಹ ಮಕ್ಕಳು ಎಂಬ ಅರ್ಥದಲ್ಲಿ ಪುತ್ರ ಶಬ್ದ ಪ್ರಯೋಗವನ್ನು ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರ ಮನಸ್ಸನ್ನು ಗೆಲ್ಲಬೇಕು ಅಂತಂದರೆ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಓದನ್ನು ಅಥವಾ ಒಳ್ಳೆಯ ಅಭ್ಯಾಸಗಳನ್ನು, ಒಳ್ಳೆಯ ಉದ್ಯೋಗವನ್ನು, ಸಾಧನೆಯನ್ನು ಮಾಡಿ ಅವರ ಮನಸ್ಸನ್ನು ಗೆಲ್ಲಬೇಕು ಅಂತಕ್ಕಂತಹದ್ದು. ಸಹೋದರರ ಚಿಂತೆಯಿಂದ ನಿಮಗೆ ಬೇಸರವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಏನೋ ತೊಂದರೆ ಪಡ್ತಾ ಇರ್ತಾರೆ, ಕಷ್ಟದಲ್ಲಿರ್ತಾರೆ. ಅದನ್ನು ನೋಡಿ ನಿಮಗೂ ಕೂಡ ಬೇಸರವಾಗ್ತಕ್ಕಂಥದ್ದು. ಸ್ನೇಹಿತರ ಕೆಲಸಕ್ಕೋಸ್ಕರವಾಗಿ ಸಮಯ ವ್ಯರ್ಥವಾಗುತ್ತೆ. ಸ್ನೇಹಿತರಿಗೋಸ್ಕರವಾಗಿ ಸಮಯ ವ್ಯರ್ಥ ಅನ್ನೋ ಅಪಾರ್ಥವನ್ನು ಮಾಡ್ಕೊಳ್ಳೋದು ಬೇಡ. ಆದರೆ ಒಳ್ಳೆಯದಾಗೋದಕ್ಕಿಂತಲೂ ಹೆಚ್ಚಾಗಿ ಕೇವಲ ಯಾವುದೋ ಒಂದಷ್ಟು ಸಮಯ ನಿಮಗೆ ಕಳೆದು ಹೋಗುವಂಥದ್ದು, ಯಾವ ಪ್ರಯೋಜನವೂ ಆಗದೇ ಇದ್ದಾಗ ಬೇಸರವಾಗ್ತಕ್ಕಂತಹ ಸಂಗತಿ. ಪರಸ್ಪರ ಹೊಂದಾಣಿಕೆಯನ್ನು ಇಟ್ಕೊಳ್ಳಿ. ಯಾವುದೇ ಕ್ಷೇತ್ರ ಇರಲಿ, ಅದು ನಿಮಗೆ ಒಳಿತನ್ನು ತರುವಂತಹದ್ದು. ರಕ್ತದೊತ್ತಡ ಹೆಚ್ಚಿರತಕ್ಕಂತಹ ರೋಗಿಗಳು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ. ಶ್ರೀನಿವಾಸನನ್ನು ಅಥವಾ ವೆಂಕಟೇಶ್ವರನನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಇರತಕ್ಕಂತಹ ಸಮಯ ಸದುಪಯೋಗವಾಗಲಿ, ಒಳ್ಳೆಯ ಕೆಲಸಕ್ಕೆ ವಿನಿಯೋಗವಾಗಲಿ ಅಂತಕ್ಕಂಥದ್ದು. ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಣಕ್ಕೆ ತೊಂದರೆ ಇಲ್ಲ, ಆದರೆ ಖರ್ಚನ್ನು ಗಮನಿಸಿದಾಗ ಹೆದರಿಕೆ ಆಗಬಹುದು ಅನ್ನುವಂಥದ್ದು. ಬಂಧುಗಳಿಂದ ಟೀಕೆ ಬರುತ್ತೆ, ಬಂಧುಗಳು ಅಪಹಾಸ್ಯ ಮಾಡ್ತಾರೆ. ಆ ರೀತಿಯ ಕೆಲಸಗಳು ಬೇಡ. ಅದು ಯಾವುದೇ ಸ್ವಂತ ನಿರ್ಧಾರಗಳಾಗಿದ್ದರೂ ಕೂಡ ಬಂಧುಗಳು ಅಪಹಾಸ್ಯ ಮಾಡುವಷ್ಟರ ಮಟ್ಟಿಗೆ ಹೋಗುವಂಥದ್ದು ಬೇಡ ಅಂತ ಅರ್ಥ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಆತಂಕ ಉಂಟಾಗ್ತಕ್ಕಂಥದ್ದು, ಅದನ್ನು ಗಮನಿಸ್ಕೊಳ್ಳಿ. ಆತುರಾತುರವಾದಂತಹ ಕ್ರಮದಿಂದ, ನಿರ್ಧಾರಗಳಿಂದ ನಷ್ಟ ಆಗತ್ತೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸದೇ ಇದ್ದರೆ ತೊಂದರೆಗೆ ಕಾರಣವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಗಣಪತಿಗೆ 21 ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮೆಲ್ಲ ಕೆಲಸಗಳನ್ನು ಯೋಜನೆಯಂತ ಮಾಡಿ. ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಆ ರೀತಿ ಕೆಲಸವನ್ನು ಮಾಡಿ. ಪ್ಲ್ಯಾಂಡಾಗಿ ಕೆಲಸವನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಅನುಕೂಲ ಅಥವಾ ಸಹಾಯ ಅಥವಾ ಇನ್ನೇನೋ ಒಳ್ಳೆಯಿತು ಅನ್ನುವಂಥದ್ದು ಆಗತ್ತೆ ಅಂತ ಅರ್ಥ. ಈ ದಿವಸ ಉತ್ತಮವಾದಂತಹ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಿದೆ. ವೈವಾಹಿಕ ವಿಚಾರದಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ಅದನ್ನೇ ಬೆಳೆಸಿಕೊಂಡು ವೈರುಧ್ಯವಾದಂತಹ ಮನಸ್ಸನ್ನು ಇಟ್ಕೊಳ್ಳುವಂಥದ್ದು
ಬೇಡ ಅಂತ ಅರ್ಥ. ಕುಟುಂಬದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ಸರಿ ಮಾಡುವಂತಹ ಪ್ರಯತ್ನಗಳಾಗಲಿ, ಮುಕ್ತವಾಗಿ ಮಾತುಗಳನ್ನು ಆಡಿ ಅಲ್ಲಿರತಕ್ಕಂತಹ ಸಮಸ್ಯೆ ಗೊಂದಲಗಳನ್ನು ದೂರ ಮಾಡಿಕೊಳ್ಳಿ. ನಿಮ್ಮ ಸಾಮರಸ್ಯಕ್ಕೆ ಅದು ಮುಖ್ಯವಾದ ಕಾರಣವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಶುಭ ಇರತಕ್ಕಂಥದ್ದು. ಓದಿನಲ್ಲಿ ನೀವು ಏನನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅದಕ್ಕೆ ಪೂರಕವಾದಂತಹ ಏನು ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಅಡಿಪಾಯದ ಹಾಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂತಹ ಅಡಿಪಾಯವನ್ನು ನೀವು ಹಾಕ್ಕೊಳ್ಳುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕುಲದೇವರ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.